ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫಿಶ್ ರವಾ ಫ್ರೈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ಫಿಶ್ ರವಾ ಫ್ರೈನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ರೆಸಿಪಿ ತುಂಬಾ ಸಿಂಪಲ್ ಆಗಿದೆ. ಇದಕ್ಕೆ ಯಾವ ಮೀನಾದರೂ ತೊಗೊಳ್ಬೋದು ನೀವು. ನಾನಿಲ್ಲಿ ವೈಟ್ ಪಾಂಪ್ಲೆಟ್ ಮೀನುಗಳನ್ನು ತೊಗೊಂಡಿದ್ದೀನಿ. ಅರ್ಧ kg ಆಗೋಷ್ಟಿದೆ ಇದು. ಫಸ್ಟಿಗೆ ಮೀನುಗಳನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮ್ಯಾರಿನೇಷನ್ಗೆ 1/4 ಚಮಚ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು. 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ, ಖಾರ ಕಮ್ಮಿ ಇರುತ್ತೆ ಇದು. 1/4 ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಬೇಕು, ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ. 1/4 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಹುಳಿಗೆ ಹುಣಸೆ ಹಣ್ಣಿನ ರಸ ಆದರೂ ಪರವಾಗಿಲ್ಲ, ನಿಂಬೆ ರಸ ಆದ್ರೂ ಪರವಾಗಿಲ್ಲ. ನಾನಿಲ್ಲಿ 2 ಚಮಚ ಆಗೋಷ್ಟು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಡ್ರೈ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇದನ್ನ ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಹಿಡಿಬೇಕು. ಒಂದು ಅರ್ಧ ಗಂಟೆ ಆದ್ರೂ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಮೀನುಗಳೆಲ್ಲ ಮ್ಯಾರಿನೇಟ್ ಆಗಿದೆ. ನಾನಿಲ್ಲಿ ಒಂದು ಪ್ಲೇಟಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇವಾಗ ಮ್ಯಾರಿನೇಟ್ ಆಗಿರುವಂಥ ಮೀನುಗಳನ್ನು ರವೆನಲ್ಲಿ ಡಿಪ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಬೇಕು. ಜಾಸ್ತಿ ದಪ್ಪ ಕೋಟಿಂಗ್ ಮಾಡೋದು ಬೇಡ. 1 ಲೇಯರ್ ಕೋಟ್ ಆದರೆ ಸಾಕಾಗುತ್ತೆ. ಎಲ್ಲೆಲ್ಲ ಮಸಾಲೆ ಇದೆಯೋ ಅಲ್ಲೆಲ್ಲ 1 ಲೇಯರ್ ರವೆ ಹಚ್ಚಿದ್ರೆ ಸಾಕಾಗುತ್ತೆ. ಸೊ ಎಲ್ಲ ಮೀನುಗಳಿಗೂ ರವೆ ಹಚ್ಚಿಟ್ಕೊಂಡಾಗಿದೆ. ಇವಾಗ ಒಂದು ಕಾವಲಿನ ಕಾಯೋದಕ್ಕೆ ಇಟ್ಟಿದ್ದೀನಿ. ಕಾವಲಿ ಕಾದ ನಂತರ ಅದಕ್ಕೊಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಕಾದ ನಂತರ ನಾವು ಮ್ಯಾರಿನೇಟ್ ಮಾಡಿಬಿಟ್ಟು ರವೆ ಹಚ್ಚಿಟ್ಕೊಂಡಿರುವಂಥ ವೈಟ್ ಪಾಂಪ್ಲೆಟ್ ಮೀನುಗಳನ್ನು ಸೇರಿಸಿ 2 ಕಡೆಗೆ ತವ ಮೇಲೆ ಫ್ರೈ ಮಾಡ್ಕೊಳ್ಬೇಕು. ರವಾ ಫ್ರೈನ ತವ ಮೇಲೂ ಕೂಡ ಮಾಡ್ಬೋದು, ಅಥವಾ ಡೀಪ್ ಫ್ರೈ ಮಾಡಿದ್ರೂ ಪರವಾಗಿಲ್ಲ. ಈ ರೀತಿ ತವ ಮೇಲೆ ಮಾಡೋದಕ್ಕೆ ಈಸಿ ಆಗುತ್ತೆ. ಡೀಪ್ ಫ್ರೈ ಮಾಡೋದಕ್ಕೆ ಮೊಟ್ಟೆ ಅಥವಾ ಹಿಟ್ಟೆಲ್ಲ ಹಾಕಬೇಕಾಗತ್ತೆ. ಈ ರೀತಿ ತವ ಫ್ರೈನ ಈಸಿಯಾಗಿ ಮಾಡ್ಬೋದು. ಸೊ ಪ್ರತಿ ಸೈಡ್ ಒಂದು 5-5 ನಿಮಿಷದವರೆಗಾದ್ರೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಒಂದು 5-5 ನಿಮಿಷ ಆದ್ರೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸೈಡ್ನ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಫ್ರೈ ಆದ ನಂತರ ಎಲ್ಲ ಮೀನುಗಳನ್ನು ತಿರುಗಿಸಿ ಹಾಕೊಂಡ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಳ್ಳಿ. ಮತ್ತು ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಬೋದು. ಸೊ ಎಲ್ಲ ಮೀನುಗಳನ್ನು ತಿರುಗಿಸಿ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಒಂದು 5 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಸಣ್ಣ ಮೀನಾದರೆ ಬೇಗ ಆಗುತ್ತೆ, ಇನ್ನು ದೊಡ್ಡ ಮೀನಾದರೆ ಟೈಮ್ ತೊಗೊಳುತ್ತೆ. ಸೊ 2 ಕಡೆಗೆ ಚೆನ್ನಾಗಿ ಫ್ರೈ ಆಗಿದೆ, ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ರವಾ ಫ್ರೈ ಮಾಡಿದ್ರೆ. ವೈಟ್ ಪಾಂಪ್ಲೆಟ್ ಮೀನು ಯಾವ ಮೀನಾದರೂ ತೊಗೊಳ್ಬೋದು, ಬಾಂಗ್ಡ ಎಲ್ಲನೂ ಚೆನ್ನಾಗಾಗುತ್ತೆ. ಸೊ ರುಚಿಯಾಗಿ ಕ್ರಿಸ್ಪಿಯಾಗಿ ಫಿಶ್ ರವಾ ಫ್ರೈನ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.